ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲಲ್ಲಿ ಇವತ್ತು ನಾವು ಹೈದರಾಬಾದಿ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ರೆಡಿ ಮಾಡಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಅದನ್ನು ಹಾಕ್ಕೊಂಡಿದ್ದೇನೆ. ಒಂದು 3 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಜೊತೆಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕೋಬೇಕು. ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಜೊತೆಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣವನ್ನು ಕೂಡ ಇಲ್ಲಿ ಹಾಕೋಬೇಕು. ಅರಿಶಿಣವನ್ನು ಹಾಕ್ಕೊಂಡ್ಮೇಲೆ ಫ್ರೆಂಡ್ಸ್, ನಾನು ಒಂದು ಮುಷ್ಟಿಯಷ್ಟು ಈರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋ ಈರುಳ್ಳಿಯನ್ನು ಹಾಕ್ಕೊತಿದ್ದೇನೆ. ಅದನ್ನು ಪುಡಿ ಮಾಡಿ ಹಾಕ್ಕೋಬೇಕು ಫ್ರೆಂಡ್ಸ್. ಹೈದರಾಬಾದಿ ಚಿಕನ್ ಬಿರಿಯಾನಿಗೆ ಸಾಮಾನ್ಯವಾಗಿ ಅದೇ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್. ನಾನು ಒಂದು 3 ಈರುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಅದರಲ್ಲಿ ಒಂದು ಮುಷ್ಟಿಯಷ್ಟು ಈರುಳ್ಳಿನ ತಗೊಂಡು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಜೊತೆಗೆ 1 ಕಪ್ ಮೊಸರು ಹಾಕ್ಕೊತೇನೆ. ಇಲ್ಲಿ 1 kg ಚಿಕನ್ಗೆ ಮಸಾಲ ರೆಡಿ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಈ ಮೊಸರನ್ನು ಹಾಕ್ಕೊಂಡ್ಮೇಲೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಹಾಕ್ಕೋಬೇಕು. ಯಾಕಂದರೆ ನಾವು ಇದನ್ನು ಚಿಕನ್ ಫ್ರೈ ಮಾಡಬೇಕಂದ್ರೆ ನಾವೇನು ಎಣ್ಣೆನ ಹಾಕ್ಕೊಳ್ಳೋದಿಲ್ಲ. ಅದಕ್ಕೆ ಇಲ್ಲೇ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಸಾಲ ಜೊತೆ ಚಿಕನನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ತಾಸು ಬಿಡಬೇಕು ಫ್ರೆಂಡ್ಸ್. ಚಿಕನ್ ಎಷ್ಟು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಆಗುತ್ತೋ ಅಷ್ಟು ಚೆನ್ನಾಗಿ ಬಿರಿಯಾನಿನ ರೆಡಿ ಮಾಡ್ಕೋಬೋದು. ಅಷ್ಟು ರುಚಿಯಾದ ಬಿರಿಯಾನಿ ರೆಡಿ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ತಿದ್ದೀರಿ, ಒಂಥರ ಗ್ರೇವಿ ಥರನೇ ರೆಡಿ ಆಯ್ತಲ್ವ ಫ್ರೆಂಡ್ಸ್. ಇದಕ್ಕಿನ್ನು ಏನು ಸೇರಿಸ್ಕೊಳ್ಳೋದು ಬೇಡ. ಇದನ್ನು ಇಷ್ಟೇ ಮಾಡಿ ಒಂದು ಅರ್ಧ ತಾಸು ಆದಮೇಲೆ ಇದನ್ನು ಬೇಯೋದಕ್ಕೆ ಇಡಬೇಕು ಫ್ರೆಂಡ್ಸ್. ಒಂದು ಅರ್ಧ ತಾಸು ಆಗಿದೆ ಫ್ರೆಂಡ್ಸ್. ಇದನ್ನು ನಾನು ಒಂದು ಬೇರೆಯೇ ಪಾತ್ರೆಗೆ ಹಾಕ್ಕೊಂಡು ಬೇಯೋದಕ್ಕೆ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯೋದಕ್ಕೆ ಬಿಡೋಣ. ಇದಕ್ಕೆ ಏನು ಸೇರಿಸ್ಕೊಳ್ಳೋದು ಬೇಡ. ಈ ನೀರಿರ್ಬೋದು ಏನೂ ಹಾಕ್ಕೊಳ್ಳೋದು ಬೇಡ ಫ್ರೆಂಡ್ಸ್. ಈಗ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಅಥವಾ 15 ನಿಮಿಷದಲ್ಲಿ ಬಿಟ್ಟು ಬಿಡೋಣ. ಸಾಧಾರಣವಾಗಿ ನೀವು ಬಿರಿಯಾನಿ ಮಾಡಬೇಕಂದ್ರೆ ಒಂದು ಸ್ವಲ್ಪ ದಪ್ಪ ತಳ ಇರುವ ಪಾತ್ರೆನೇ ಇಟ್ಕೋಬೇಕು ಫ್ರೆಂಡ್ಸ್. ಈಗ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡೋಣ. ಈ ಕಡೆ ನಾವು ಅನ್ನವನ್ನು ರೆಡಿ ಮಾಡೋಣ. ಬಿರಿಯಾನಿಗೆ ಬೇಕಾಗಿರುವಂಥ ಅನ್ನವನ್ನು ರೆಡಿ ಮಾಡ್ಕೋಬೇಕು. ಇಲ್ಲಿ ನಾನು ಅರ್ಧ ಗಂಟೆ ಬಾಸುಮತಿ ರೈಸಿನ ನೀರಲ್ಲಿ ನೆನೆಯೋದಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಈಗ ಇಲ್ಲಿ ಪಾತ್ರೆ ತುಂಬ ನೀರಿಟ್ಕೊಂಡು ಅದಕ್ಕೆ ಬೇಕಾಗಿರೋ ಮಸಾಲ ಸಾಮಾನು ಹಾಕ್ಕೊಳ್ಳೋಣ. ಚಕ್ಕೆ ಇರ್ಬೋದು, ಲವಂಗ ಮತ್ತು ಬಡೆಸೊಪ್ಪು, ಶಾಜೀರಿಗೆ, ಲವಂಗ, ಏಲಕ್ಕಿ, ಅನಾನಸು ಎಲ್ಲವನ್ನು ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ನೀರು ಚೆನ್ನಾಗಿ ಕುದಿದ ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ರುಚಿಗೆ ನೋಡಿಕೊಂಡು ಉಪ್ಪನ್ನು ಕೂಡ ಹಾಕ್ಕೋಬೇಕು. ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಈಗ ನಾನು ನೆನೆಸಿರುವಂಥ ಬಾಸುಮತಿ ರೈಸನ್ನು ಇದಕ್ಕೆ ಹಾಕ್ಕೊತಿದ್ದೇನೆ. ಈ ಅನ್ನ ಸಾಧಾರಣವಾಗಿ 100ರಲ್ಲಿ 70 ಭಾಗ ಇಲ್ಲಿ ಬೆಂದರೆ ಸಾಕು ಫ್ರೆಂಡ್ಸ್. ನೀರು ಚೆನ್ನಾಗಿ ಬಿಸಿಯಾಗಿದ್ದಾಗಲೇ ನೀವು ಅಕ್ಕಿನ ಹಾಕ್ಕೋಬೇಕು. ಒಂದು ಕಡೆಯಿಂದ ನಾನು ಚಿಕನ್ ಬೇಯೋದಕ್ಕೆ ಇಟ್ಟಿದ್ದೇನೆ, ಇನ್ನೊಂದು ಕಡೆನ ಅನ್ನನ ರೆಡಿ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ತಳದಲ್ಲಿರುವ ಅಕ್ಕಿ ಬೆಂದು ಮೇಲೆ ಬಂದಿದೆ. ಪಾತ್ರೆ ಸ್ವಲ್ಪ ದೊಡ್ಡದಾಗಿ ಇಟ್ಕೋಬೇಕಿತ್ತು. ಅದೇ ಬೇರೆ ಪಾತ್ರೆ ಇಲ್ಲ ಅಂತ ಇದನ್ನು ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ನೀವು ಒಂದು ಸ್ವಲ್ಪ ಪಾತ್ರೆನ ದೊಡ್ಡದಾಗಿ ಇಟ್ಕೊರಿ. ನಾನಿಲ್ಲಿ 3/4 kg ಬಾಸ್ಮತಿ ರೈಸ್ ಬಿರಿಯಾನಿ ಮಾಡ್ತಿದ್ದೇನೆ ಫ್ರೆಂಡ್ಸ್. ನಿಮಗೇನಾದರೂ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಈ ರೀತಿ ನೀವು ಅಕ್ಕಿನ ತಿರುಗಿಸ್ಬೇಕಂದ್ರೆ ನಿಧಾನವಾಗಿ ತಿರುಗಿಸ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಅಕ್ಕಿ ಒಡಿಬಾರ್ದು, ಅದಕ್ಕೋಸ್ಕರ. ಇಲ್ಲಿ ನೀರು ಎಷ್ಟು ಜಾಸ್ತಿ ಆದರೂ ತೊಂದರೆ ಇಲ್ಲ ಫ್ರೆಂಡ್ಸ್. ಯಾಕಂದರೆ ನಾವು ಆಮೇಲೆ ನೀರನ್ನು ಬಸಿತೇವೆ, ಅದಕ್ಕೋಸ್ಕರ ನೀರು ಜಾಸ್ತಿ ಆದರೂ ತೊಂದರೆ ಇಲ್ಲ. ಈಗ 100ಕ್ಕೆ 70 ಭಾಗದಷ್ಟು ಅನ್ನ ರೆಡಿ ಆಗೋಕ್ಕೆ ಬಂತು ಫ್ರೆಂಡ್ಸ್. ನೀವು ನೋಡ್ತಿದ್ದೀರಿ, ತಳದಲ್ಲಿರುವ ಅಕ್ಕಿ ಬೆಂದು ಮೇಲೆ ಬಂದಿದೆ. ನೀವೇ ಈ ಮನೆಯಲ್ಲಿ ಹೈದ್ರಾಬಾದ್ ಬಿರಿಯಾನಿ ಮಾಡಿದರೆ ಹೊರಗಡೆ ಹೋಗಿ ತಿನ್ನುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೀವು ಫಸ್ಟ್ ಮೊದಲು ಬಿರಿಯಾನಿ ಮಾಡೋದಿದ್ರೆ ಎಲ್ಲೂ ತಪ್ಪೋದಿಲ್ಲ. ಯಾಕಂದರೆ ನಾವು ಇಲ್ಲಿ ನೀರನ್ನು ಜಾಸ್ತಿ ಇಟ್ಟರೂ ತೊಂದರೆ ಇಲ್ಲ ಫ್ರೆಂಡ್ಸ್. ನೀರನ್ನು ತೆಗಿತೇವೆ, ಅದಕ್ಕೋಸ್ಕರ.
ಈಗ ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ನಾನು ಇದನ್ನು ಸ್ಟೀಲ್ ಸ್ಟೇನರಲ್ಲಿ ಹಾಕಿ ಸೋಸ್ತಿದ್ದೇನೆ ಫ್ರೆಂಡ್ಸ್. ಈಗ ಇಲ್ಲಿ ನಮ್ಮದು ಚಿಕನ್ ಏನಾಗಿದೆ ಅಂತ ನೋಡೋಣ. ಚಿಕನ್ ಈಗ ಮುಚ್ಚಳ ತೆಗೆದು ತೋರಿಸ್ತಿದ್ದೇನೆ ಫ್ರೆಂಡ್ಸ್. ಒಂದು 15 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ, ಗ್ರೇವಿ ಬಿಟ್ಕೊಂಡಿದೆ. ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಿ ಫ್ರೆಂಡ್ಸ್. ನಾನು ನೀರಾಗಲಿ ಎಣ್ಣೆ ಏನು ಹಾಕ್ಕೊಂಡಿಲ್ಲ, ಏನು ನಾವು ರೆಡಿ ಮಾಡಿಟ್ಟಿದ್ದೀವಲ್ಲ ಅದನ್ನಷ್ಟೇ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಈ ಚಿಕನ್ ಮೇಲೆ ಒಂದೊಂದೇ ಅಂತರಂಗೆ ಅದಕ್ಕೆ ಅನ್ನನ ಹಾಕ್ಕೋಬೇಕು ಫ್ರೆಂಡ್ಸ್. ವಿಡಿಯೋದಲ್ಲಿ ನೋಡ್ತಿದ್ದೀರಿ. ನೀವು ಬೇಕಂದರೆ ಅದರಿಂದ ಸ್ವಲ್ಪ ಗ್ರೇವಿನ ತಗೊಂಡು ಬೇಕಂದ್ರೆ ಮೇಲೆ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ, ನಾನು ನಿಮಗೆ ಈಸಿಯಾಗಿ ಮಾಡೋದು ತೋರಿಸಿದ್ದೇನೆ ಫ್ರೆಂಡ್ಸ್. ಈಗ ಇದರ ಮಧ್ಯಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ಈರುಳ್ಳಿನ ಹಾಕ್ಕೊತೇನೆ. ಸಾಮಾನ್ಯವಾಗಿ ಹೈದರಾಬಾದಿ ಚಿಕನ್ ಬಿರಿಯಾನಿಯಲ್ಲಿ ರುಚಿ ಕೊಡುವುದೇ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ಈರುಳ್ಳಿ ಫ್ರೆಂಡ್ಸ್. ಇಷ್ಟೇ ಮಾಡಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಇನ್ನೊಂದು ಅಂತರ ಅದಕ್ಕೆ ಅನ್ನವನ್ನು ಹಾಕ್ಕೊತಿದ್ದೇನೆ ನಾನು. ಅದರ ಜೊತೆಗೇ ಒಂದು 4 ಕೇಸರಿ ದಳನೂ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಯಾವುದೇ ಫುಡ್ ಕಲರ್ ಇದಕ್ಕೆ ಹಾಕ್ಕೊತಿಲ್ಲ ನಾನು. ಈಗ ಮತ್ತೆ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ನೀವು ಬೇಕಂದರೆ ತಳದಿಂದ ಸ್ವಲ್ಪ ಗ್ರೇವಿ ತಗೊಂಡು ಮಧ್ಯಕ್ಕೆ ಹಾಕ್ಕೋಬೋದು. ನಾನು ಮಾತ್ರ ಹಾಕ್ಕೊಂಡಿಲ್ಲ. ಯಾವಾಗಲೂ ನಾವು ಬಿರಿಯಾನಿ ಮಾಡಬೇಕಂದ್ರೆ ಪಾತ್ರೆ ಸ್ವಲ್ಪ ದೊಡ್ಡ ತಗೋಬೇಕು ಫ್ರೆಂಡ್ಸ್. ನನ್ನ ಹತ್ರ ಇದಕ್ಕಿಂತ ದೊಡ್ಡ ಪಾತ್ರೆ ಇಲ್ಲ, ಅದಕ್ಕೆ ನಾನು ಇದರಲ್ಲಿ ಅಡ್ಜಸ್ಟ್ ಮಾಡಿ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ಏನು ಭಾಳ ಟೈಮು ತಗೊಳ್ಳೋದಿಲ್ಲ ಫ್ರೆಂಡ್ಸ್. ಅದರ ಇಂಗ್ರೀಡಿಯೆಂಟ್ಸ್ ಒಂದು ಲಘು ರೆಡಿ ಮಾಡಿಕೊಂಡ್ರೆ ಸಾಕು, ಬೇಗನೆ ಮಾಡ್ಕೋಬೋದು. 1 ಗಂಟೆ ಒಳಗೆ ನಾವು ಈ ಚಿಕನ್ ಬಿರಿಯಾನಿ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಿ ಅನ್ನ ಯಾವ ರೀತಿ ಮ್ಯಾಲೆ ಮಟ್ಟ ಇದೆ ಅಂತ. ಈಗ ಇದರ ಮಧ್ಯಕ್ಕೆ ನಾನು ಈರುಳ್ಳಿ ಫ್ರೈ ಮಾಡಿರೋದು ಹಾಕಿರುತ್ತೇನೆ ಮತ್ತು ನೀರಲ್ಲಿ ಮಿಕ್ಸ್ ಮಾಡಿರುವಂಥ ಕೇಸರಿನೂ ಹಾಕ್ಕೊತೇನೆ ಫ್ರೆಂಡ್ಸ್ ನಾನು. ಈಗ ಮುಚ್ಚಳ ಮುಚ್ಚಿ ಫ್ರೆಂಡ್ಸ್, ನಾನು ಗ್ಯಾಸಿನ ಮೇಲೆ ಒಂದು ಹೆಂಚನ್ನು ಇಡ್ತಿದ್ದೇನೆ. ಹಂಚಿನ ಮೇಲೆ ಈ ಪಾತ್ರೆನೇ ಇಟ್ಕೋಬೇಕು ಫ್ರೆಂಡ್ಸ್. ಈ ಹಂಚಿಟ್ಟಿದ್ದೇನೆ, ಅದರ ಮೇಲೆ ಈ ಬಿರಿಯಾನಿ ಪಾತ್ರೆನ ಇಡ್ತಿದ್ದೇನೆ. ಅದರ ಮೇಲೆ ಒಂದು ಭಾರವಾದ ಕಲ್ಲನ್ನು ಇಡ್ತಿದ್ದೇನೆ ಫ್ರೆಂಡ್ಸ್. ನೀವು ಭಾರವಾಗಿದ್ದು ಏನು ಇಟ್ಟರು ನಡೆಯುತ್ತೆ. ಇಟ್ಟ ಮೇಲೆ ಒಂದು 15 ನಿಮಿಷ ಸಣ್ಣ ಉರಿಯಲ್ಲಿ ಬಿಟ್ಟು ಬಿಡಬೇಕು ಫ್ರೆಂಡ್ಸ್. ಅದನ್ನು ನೋಡಲೇಬಾರ್ದು, ಏನು ತಳ ಹತ್ತೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ತಳದಲ್ಲಿ ನಾವು ಹಂಚನ್ನು ಇಟ್ಟಿರೋದ್ರಿಂದ ಏನೂ ಆಗೋದಿಲ್ಲ. ಒಂದು 15 ನಿಮಿಷ ಆಗಿದೆ ಫ್ರೆಂಡ್ಸ್. ನಾನು ನಿಮಗೆ ತೆಗೆದು ತೋರಿಸಿದ್ದೇನೆ. ಅನ್ನನೂ ಚೆನ್ನಾಗಿ ಕೆಳಗೆ ಹೋಗಿದೆ ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಿ, ಮ್ಯಾಲೆ ಮಟ್ಟ ಇದ್ದ ಅನ್ನ ಚೆನ್ನಾಗಿ ತಳ ಮಟ್ಟ ಹೋಗಿದೆ ಫ್ರೆಂಡ್ಸ್. ಸ್ವಲ್ಪ ತಳಕ್ಕೆ ಹೋಗಿದೆ ಮತ್ತು ಮ್ಯಾಲಿರುವ ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಯಾವ ರೀತಿ ಹೂ ಥರ ಇದೆ ಅಂತ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಈಗ ನಿಧಾನಕ್ಕೆ ತಳದಿಂದ ತೆಗಿಬೇಕು ಫ್ರೆಂಡ್ಸ್ ಅದನ್ನು. ನಾನು ಒಂದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡಬೇಕಾಗಿತ್ತು. ಫ್ರೆಂಡ್ಸ್, ನಿಮಗೆ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಸರ್ವ್ ಮಾಡಬೇಕಂದ್ರೆ ಫ್ರೆಂಡ್ಸ್ ತಳದಿಂದೇ ಸರ್ವ್ ಮಾಡಬೇಕು ಫ್ರೆಂಡ್ಸ್. ಯಾಕಂದರೆ ಗ್ರೇವಿ ತಳದಲ್ಲಿರೋದರಿಂದ ತಳದಿಂದಲೇ ತಗೊಂಡು ಸರ್ವ್ ಮಾಡಬೇಕು. ನಿಧಾನಕ್ಕೆ ತೆಗೀರಿ ಫ್ರೆಂಡ್ಸ್. ತುಂಬ ಬಿಸಿ ಇದೆ, ಅದಕ್ಕೋಸ್ಕರ ನಿಧಾನಕ್ಕೆ ಮಾಡ್ಕೊತಿದ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಗ್ರೇವಿ ರೈಸ್ ರೆಡಿಯಾಗಿದೆ ಅಂತ. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.